ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ಯಾರ್ಯಾರು ದುಃಖದಲ್ಲಿಯೋ, ಯಾರ್ಯಾರು ನಿಮ್ಮ ಪ್ರಕಾರ ಒಂದು ಡಿಪ್ರೆಷನ್ ಮೂಡ್ ಅಂತ ಹೇಳ್ತಿರಲ್ಲ, ಆ ಪ್ರಕಾರವಾಗಿ ದುಃಖದಲ್ಲಿಯೋ ಗೋಳಾಟದಲ್ಲಿಯೋ ಆ ಡಿಪ್ರೆಷನ್ ಮೂಡ್ನಲ್ಲಿ ಇದ್ದೀರಲ್ಲ, ಅಂಥವರೆಲ್ಲರನ್ನು ಉದ್ದೇಶಿಸಿ ದೇವರ ವಾಕ್ಯ ಮಾತನಾಡ್ತಾ ಇದೆ. ಏನು ಬ್ರದರ್, ಬೆಳಿಗ್ಗೆ ನನ್ನನ್ನು ನೋಡಿಯೇ ಮಾತನಾಡ್ತಾ ಇದ್ದೀರಂತ ನೀವು ಕೇಳಬಹುದು. ಕರ್ತನಾದ ಯೇಸು ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ ಆತನು ನಿಮ್ಮನ್ನು ನೋಡಿಯೇ ಮಾತನಾಡ್ತಾ ಇದ್ದಾರೆ. ಜ್ಞಾನೋಕ್ತಿ 15ನೇ ಅಧ್ಯಾಯದ 15ನೇ ವಚನದಲ್ಲಿ, ಹರ್ಷ ಹೃದಯನಿಗೆ ನಿತ್ಯವೂ ಔತಣ. ಪ್ರಿಯ ದೇವಜನರೇ, ವಾಕ್ಯ ಏನು ಹೇಳ್ಕೊಡ್ತಾ ಇದೆ ಗೊತ್ತಾ? ಹರ್ಷ ಹೃದಯ ಉಳ್ಳವನಿಗೆ. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಸಂತೋಷ ಅನ್ನುವುದು ಎಲ್ಲಿ ಉಂಟಾಗ್ತದೆ? ನಮ್ಮ ಹೃದಯದಲ್ಲಿ, ಹೌದಲ್ವಾ? ದುಡ್ಡಿನಿಂದ ನಮ್ಮ ಸಂತೋಷ ಬರುವುದಿಲ್ಲ ಪ್ರಿಯ ದೇವಜನರೇ. ಕಾಣುವ ವಿಷಯಗಳು ಅದರೆಲ್ಲದರಿಂದೆಲ್ಲ ಸಂತೋಷ ಬರುವಂಥದ್ದು. ಹೃದಯದಲ್ಲಿ ಒಂದು ಸಂತೋಷ ಬರ್ತದೆ, ಮತ್ತೆ ಆ ಸಂತೋಷವೇ ಒಂದು ನಿಜವಾದ ಸಂತೋಷ, ಹೌದಲ್ವಾ? ಹಾಗಾಗಿ ವಚನ ಹೇಳಿಕೊಡ್ತಾ ಇದೆ, ಹರ್ಷ ಹೃದಯ ಉಳ್ಳವನಿಗೆ ನಿತ್ಯವೂ ಔತಣ. ಈ ನಿತ್ಯವೂ ಔತಣ ಅಂದರೆ ಕುಟುಂಬದಲ್ಲಿ ಇವತ್ತು ಏನೋ ಒಂದು ಔತಣ ಇದೆ, ಏನೋ ಒಂದು ಫಂಕ್ಷನ್ ಇದೆ ಅನ್ನುವಾಗ ಆ ಮನೆ, ಆ ಕುಟುಂಬ, ಆ ಒಂದು ಸಂಸಾರ ಎಷ್ಟು ಆನಂದವಾಗಿ ಇರ್ತದೆ, ಹೌದಲ್ವಾ? ಎಲ್ಲರ ಮುಖದಲ್ಲಿ ಒಂದು ಕಳೆ, ಎಲ್ಲರ ಹೃದಯದಲ್ಲಿ ಒಂದು ಸಂತೋಷ, ಎಲ್ಲರೂ ಕೂಡ ಸಮಾಧಾನವಾಗಿ ಲವಲವಿಕೆಯಿಂದ ಪ್ರೀತಿಯಿಂದ ಆಶೀರ್ವಾದ ಭರಿತರಾಗಿ ಅವರು ಜೀವಿಸ್ತಾ ಇರ್ತಾರೆ. ಯಾಕಂದರೆ ಇವತ್ತು ಆ ಮನೆಯಲ್ಲಿ ಒಂದು ಔತಣ ನಡೀತಾ ಇದೆ, ಒಂದು ಸಂಭ್ರಮ ನಡೀತಾ ಇದೆ, ಹೌದಲ್ವಾ? ಅದೇ ಪ್ರಕಾರ ದೇವರು ಹೇಳ್ತಾ ಇದ್ದಾರೆ, ಯವನಸ್ಥ ಮಕ್ಕಳಿಗೆ ಹರ್ಷ ಹೃದಯ ಉಳ್ಳವನಿಗೆ ನಿತ್ಯವೂ ಔತಣ. ಯಾವತ್ತೋ ಒಂದು ದಿನ ಫಂಕ್ಷನ್ ಬರುವಾಗ ನೀವು ಸಂತೋಷವಾಗಿ ಹೊಸ ಉಡುಪನ್ನು ಧರಿಸಿಕೊಂಡು ಸಂತೋಷವಾಗಿ ಲವಲವಿಕೆಯಿಂದ ಮನೆಯೆಲ್ಲ ಸುತ್ತಾಡುತ್ತಾ ಸಂಭ್ರಮದ ಮೂಡಲ್ಲಿ ಇರ್ತಿರಲ್ಲ, ಆ ಪ್ರಕಾರ ಇವತ್ತು ನೀವು ಯಾವತ್ತೂ ಕೂಡ ನೀವು ಯವನಸ್ಥ ಮಕ್ಕಳು ಈ ಡಿಪ್ರೆಷನ್ ಮೂಡ್ ಅನ್ನುವುದಕ್ಕೆ ಹೋಗಬಾರದು. ಯಾಕೆ ಡಿಪ್ರೆಷನ್ ಅಂದರೆ ಅದು ಯೇಸುವಿನಿಂದ ಬಂದಂಥದ್ದಲ್ಲ ಪ್ರಿಯ ದೇವಜನರೇ. ವಾಕ್ಯ ಹೇಳಿಕೊಡುವಂಥದ್ದೆಲ್ಲವೂ ಕೂಡ ಹರ್ಷ ಹೃದಯ ಉಳ್ಳಂಥದ್ದು, ವಾಕ್ಯ ಹೇಳಿಕೊಡುವಂಥದ್ದೆಲ್ಲವೂ ಕೂಡ ಸಂತೋಷದ ಹೃದಯ ಉಳ್ಳಂಥದ್ದು. ಹಾಗಾಗಿ ಈ ಡಿಪ್ರೆಷನ್ನು, ಈ ಸ್ಯಾಡು, ಈ ಮೂಡ್ ಆಫು ಇದೆಲ್ಲ ಇದೆಯಲ್ಲ, ಇದ್ಯಾವುದು ಕೂಡ ದೇವರಿಂದ ಬಂದಂಥದ್ದಲ್ಲ ಪ್ರಿಯ ದೇವಜನರೇ. ಇವತ್ತೊಂದು ವೇಳೆ ನಿಮ್ಮ ಜೀವಿತದಲ್ಲೂ ಕೂಡ, ಹೌದು ಬ್ರದರ್, ನಾನು ಯಾವಾಗಲೂ ಕೆಲವು ಸಮಯಗಳಲ್ಲಿ ಈ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ. ಈ ಡಿಪ್ರೆಷನ್ಗೆ ನೀವು ಹೋಗ್ತಾ ಇದ್ದೀರಂದರೆ ಆ ಸೈತಾನು ನಿಮ್ಮನ್ನು ಎಲ್ಲೋ ಕರೆದುಕೊಂಡು ಹೋಗ್ತಾ ಇದ್ದಾನೆ. ನಿಮ್ಮ ಸಂತೋಷವನ್ನು ಕದ್ದುಕೊಂಡು, ನಿಮ್ಮ ಔತಣದ ಸಮಯಗಳನ್ನು ಕದ್ದುಕೊಂಡು ಆತನು ನಿಮ್ಮನ್ನು ಆ ಡಿಪ್ರೆಷನ್ ಮೂಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಪ್ರಿಯ ಯವನಸ್ಥ ಮಕ್ಕಳೇ, ದೇವರ ವಾಕ್ಯ ಹೇಳ್ತಾ ಇದೆ, ಹರ್ಷ ಹೃದಯ ಉಳ್ಳವನಿಗೆ ನಿತ್ಯವೂ ಔತಣ ಅಂತೆ. ಆ ನಿತ್ಯವೂ ಔತಣದ ಆಶೀರ್ವಾದದಲ್ಲಿ ದೇವರು ನಿಮ್ಮನ್ನು ನಡೆಸೋದಕ್ಕೆ ಇಷ್ಟಪಡ್ತಾರೆ. ನೀವು ಯಾವಾಗಲೂ ಸಂತೋಷವಾಗಿ ಇರಬೇಕಂದ್ರೆ ಅಪ್ಪನ ಸಾನ್ನಿಧ್ಯದಲ್ಲಿ ಬರಬೇಕು. ಯಾವಾಗಲೂ ಅಪ್ಪನ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸುವುದರಲ್ಲೂ, ಹಾಡಾಡುವುದರಲ್ಲೂ, ಸಂತೋಷದ ಗೀತೆಗಳಲ್ಲೂ ನೀವು ಸಮಯ ಕಳೆಯುವುದಾದರೆ ಈ ಹರ್ಷ ಹೃದಯ ಉಳ್ಳವನಿಗೆ ಒಂದು ನಿತ್ಯವೂ ಔತಣ ಇದ್ದೇ ಇರುವಂಥದ್ದಾಗಿರ್ತದೆ. ಈ ಮುಂಜಾನೆಯಲ್ಲೂ ಕೂಡ ಒಂದು ವೇಳೆ ನೀವೇನಾದರೂ, ಇಲ್ಲ ಬ್ರದರ್ ಬಹಳ ದುಃಖದಲ್ಲಿ ಇದ್ದೇನೆ ಅಂದರೆ, ಯೇಸುವಿನ ನಾಮದಲ್ಲಿ ನಿಮ್ಮ ಹೃದಯದಲ್ಲಿ ಒಂದು ಸಂತೋಷ ಉಂಟಾಗಲಿ. ಆ ಸಂತೋಷ ಅದು ನಿಮಗೊಂದು ಔತಣದ ಸಂಭ್ರಮಗಳನ್ನು ತಂದುಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಂದಿಗೂ ಡಿಪ್ರೆಷನ್ಗಳಿಗೆಲ್ಲ ನಾವು ಹೋಗಬಾರ್ದು. ಹರ್ಷ ಹೃದಯದಲ್ಲಿ ನಾವಿರಬೇಕು. ಅಪ್ಪನ ಸಾನ್ನಿಧ್ಯದಲ್ಲಿ ಯಾವಾಗಲೂ ಸಂತೋಷ. ಕೀರ್ತನೆಗಾರನು ಹೀಗೆ ಬರೀತಾನೆ, ನಾನು ಸುತ್ತಿಕೊಂಡಿದ್ದಂಥ ಆ ಗೋಣಿ ತಟ್ಟನ್ನು ತೆಗೆದುಕೊಂಡು ನನಗೆ ಇವತ್ತು ಹರ್ಷ ವಸ್ತ್ರಗಳನ್ನು ಧಾರಣೆ ಮಾಡಿದ್ದೀರಾ. ಆ ಪ್ರಕಾರ ದೇವರು ಇವತ್ತು ನಿಮ್ಮ ಎಲ್ಲ ಡಿಪ್ರೆಷನ್ ಮೂಡನ್ನು ತೆಗೆದು ಸಂತೋಷದ ಹೃದಯವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಚನ ಪ್ರಿಯ ಮಕ್ಕಳನ್ನು, ಪ್ರಿಯ ಯವನಸ್ಥರನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ಹರ್ಷ ಹೃದಯ ಉಳ್ಳವನಿಗೆ ನಿತ್ಯವೂ ಔತಣ ಅನ್ನುವ ಪ್ರಕಾರ ಈ ಮುಂಜಾನೆಯಲ್ಲಿ ಕೂಡ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಅವರೆಲ್ಲ ಈ ಡಿಪ್ರೆಷನ್ ಮೂಡನ್ನು ತೆಗೆದಾಕಿ ನೀನವರಿಗೆ ಸಂತೋಷವನ್ನು ಬರಮಾಡ್ರಿ. ಅವರ ಹೃದಯದಲ್ಲಿ ಯಾವಾಗಲೂ ಒಂದು ಹರ್ಷ ಉಳ್ಳವದಾಗಿರ್ಲಿಕ್ಕತ್ತೇನಪ್ಪ. ಅಪ್ಪ, ನಿತ್ಯವೂ ಔತಣ ಎನ್ನುವ ಪ್ರಕಾರ ಅವರ ಜೀವಿತದಲ್ಲಿಯೋ, ಅವರ ಕುಟುಂಬದಲ್ಲಿಯೋ, ಅಪ್ಪ ಅವರ ಎಲ್ಲ ಸಂಬಂಧಿಕರ ಸುತ್ತಮುತ್ತಲೂ, ಅವರ ಆತ್ಮೀಯರ ಮಧ್ಯದಲ್ಲೂ ಇವರು ಯಾವಾಗಲೂ ಒಂದು ಔತಣದ ರೀತಿಯಲ್ಲಿ ಸಂಭ್ರಮಿಸುತ್ತಿರುವಂತೆ ಸಹಾಯ ಮಾಡೋ, ಆಶೀರ್ವಾದ ಮಾಡ್ರಿ ಯೇಸುವಿನ ನಾಮದಲ್ಲಿ. ಅಪ್ಪ, ಡಿಪ್ರೆಷನ್ ಮೂಡ್ಗಳನ್ನು ತಂದಾಕುವಂಥ ಎಲ್ಲ ದುರಾತ್ಮನ ಕಾರ್ಯಗಳನ್ನು ನಾವು ಕ್ಯಾನ್ಸಲ್ ಮಾಡ್ತೇವೆ. ಪ್ರಿಯ ಮಕ್ಕಳಲ್ಲಿ ಸಂತೋಷವನ್ನು ಬರಮಾಡ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815. God bless you.